ಮಹಿಮಾ ಪ್ರಸಾದ್ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಸಮಕಾಲೀನವರಾದ ನವಲಗುಂದ ಪಟ್ಟಣದ ಆರಾಧ್ಯ ದೈವ ಶ್ರೀ ಅಜಾತ ನಾಗಲಿಂಗೇಶ್ವರ ಮಹಾಸ್ವಾಮಿಗಳ 145ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಆರಾಧನಾ ಮಹೋತ್ಸವ ಹಾಗೂ ಮಾಂಜಾರ ಪೂಜೆ ಸಡಗರ ಸಂಭ್ರಮದಿಂದ ಜರುಗಿತು. ಇಂದು ಬೆಳಗ್ಗೆ ಅರ್ಜುನ ಗದ್ದೆಗೆ ಅಭಿಷೇಕ ಮಾಡುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಆರಾಧನಾ ಮಹೋತ್ಸವದ ವಿಶೇಷತೆಯ ಬಗ್ಗೆ ಸಾಕಷ್ಟು ಅನೇಕ ಕಾರ್ಯಕ್ರಮಗಳನ್ನು ವಿಧಿವಿಧಾನಗಳನ್ನು ಆಚರಣೆ ಮಾಡಲಾಗುತ್ತದೆ. ಮಾದಲಿಯಿಂದ ನಾಗಲಿಂಗ ಸ್ವಾಮಿಗಳ ಮೂರ್ತಿಯನ್ನು ಮಾಡಿ ಪೂಜೆ ಸಲ್ಲಿಸಿ ಭಕ್ತರಿಗೆ ದರ್ಶನದ ವ್ಯವಸ್ಥೆ ಮಾಡಲಾಗಿತ್ತು. ರಾಜ್ಯದ ನಾನಾ ಭಾಗದಿಂದ ಬಹುಸಂಖ್ಯೆಯಲ್ಲಿ ಆಗಮಿಸಿ ಭಕ್ತರೊಂದಕ್ಕೆ ಅನ್ನಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಆರಾಧನಾ ಮಹೋತ್ಸವ ನಂತರ ಅಡ್ಡಪಲ್ಲಕ್ಕಿ ಮಹೋತ್ಸವ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜರುಗಿತು. ಅನ್ನಪ್ರಸಾದದ ವ್ಯವಸ್ಥೆ ಸಕಲ ಭಕ್ತರೊಂದಕ್ಕೆ ಮಾಡಲಾಗಿತ್ತು. ಜಾತಿ, ಮತ, ಧರ್ಮ, ಭೇದ ಭಾವ, ಹೆಣ್ಣು ಗಂಡು ಎನ್ನದೇ ನಾಡಿನ ಅನೇಕ ಸಂಖ್ಯಾ ಭಕ್ತರು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಎನ್.ಎಚ್. ಕೊಂಡೋಡಿ ಹಾಗೂ ನಾಡಿನ ವಿವಿಧ ಮಠಗಳ ಮಠಾಧೀಶರು, ಭಕ್ತವೃಂದ ಹಾಗೂ ಅನೇಕರು ಶ್ರೀ ನಾಗಲಿಂಗೇಶ್ವರ ಮಠಕ್ಕೆ ಬಂದು ಆಶೀರ್ವಾದ ಪಡೆದ ಜೊತೆಗೆ ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಭಾಗವಹಿಸಿ ಪುನೀತರಾದರು. ಇಂದು ನವಲಗುಂದ ಅಜಾತ ನಾಗಲಿಂಗ ಸ್ವಾಮಿಯ ಜಾತ್ರಾ ಮಹೋತ್ಸವ ಹಾಗೂ ಪಾಲ್ಕೆ ಉತ್ಸವ ಕಾರ್ಯಕ್ರಮ ನಾವೆಲ್ಲರೂ ಕೂಡಿ ಇವತ್ತು ಅದ್ದೂರಿಯಿಂದ ಪ್ರತಿ ವರ್ಷದಂತೆ ಆಚರಣೆ ಮಾಡ್ತೇವೆ. ಒಂದು ಪ್ರತೀತಿ ನಾಗಲಿಂಗಪ್ಪನ ಜಾತ್ರೆ ಇದ್ದಾಗ ನಡೆಯತಕ್ಕಂಥ ವ್ಯವಸ್ಥೆ ಏನಂದ್ರೆ, ಯಾವಾಗ ನಾಗಲಿಂಗಪ್ಪನ ಪಾಲ್ಕಿ ಸ್ಟಾರ್ಟ್ ಆಗುತ್ತೆ ಆ ಟೈಮ್ ಮಳೆ ಆಗತ್ತೆ, ಅಥವಾ ಅದ್ರ ಮೊದ್ಲಕ್ಕೆ ಒಂದ್ ದಿವಸ ಮೊದ್ಲಕ್ಕೆ ಮಳೆ ಆಗತ್ತೆ. ಅಂತ ಪರಂಪರೆ ಈ ವರ್ಷ ಕೂಡ ನಿನ್ನೆ ಸ್ವಲ್ಪ ಮಳೆ ಆಗೋದ್ರ ಮೂಲಕ ಒಂದು ದೈವಿ ಬಲ ಇನ್ನೂ ಐತಿ, ಆ ನಾಗಲಿಂಗಪ್ಪನ ಆಶೀರ್ವಾದ ಇನ್ನೂ ಐತಿ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಾಗತ್ತ. ನಾನು ಹೈಸ್ಕೂಲ್ 8ರಿಂದ ಸ್ಟಾರ್ಟ್ ಮಾಡಿದವ, ಇಲ್ಲಿವರೆಗೂ ನಡಕ್ 1 ವರ್ಷ ಮಾತ್ರ ನಾನು ಇಲ್ಲಿ ಬಂದಿಲ್ಲ. ಅದ್ ಬಿಟ್ರೆ ಆಲ್ಮೋಸ್ಟ್ ಪ್ರತಿ ವರ್ಷ ಜಾತ್ರೆಯಲ್ಲಿ ಭಾಗವಹಿಸ್ತೇನೆ. ಇದು ಉತ್ತರ ಕರ್ನಾಟಕದಲ್ಲಿ ನವಲಗುಂದ ನಾಗಲಿಂಗಪ್ಪನ ಜಾತ್ರೆ ಒಂದು ಪ್ರಸಿದ್ಧ ಜಾತ್ರೆ. ಇಲ್ಲಿ ಯಾರು ಮಾದ್ಲಿ ಊಟ ಮಾಡ್ತಾರ, ಇಲ್ಲಿ ಯಾರು ಗೋಧಿ ಹುಗ್ಗಿ ಊಟ ಮಾಡ್ತಾರೆ, ಅವ್ರಿಗೆಲ್ಲ ಒಳ್ಳೇದಾಗತ್ತೆ ಅನ್ನೋದು ಎಲ್ಲ ಪ್ರತೀತಿ ಆಗಿದೆ. ಹಿಂಗಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ನಡೀತಿದೆ. ಇವತ್ತ ಈ ಮಠದಿಂದ ಹೊಟ್ಟಂತ ಪಾಲಿಕೆ ಗಣೇಶ ಗುಡಿ ಮೂಲಕ ಮಾರುಕಟ್ಟೆ ಮೂಲಕ ಹೋಗಿ ಗ್ರಾಮ ದೇವತೆ ದೇವಸ್ಥಾನ ಮುಟ್ಟಿದಾಗ 5:30 ಆಗತ್ತೆ. 5:30 ಆಗಿ ಅಲ್ಲೆಲ್ಲ ಆ ಉಡಿ ತುಂಬಿ ಎಲ್ಲ ಮುಗಿದ್ಮೇಲೆ ಹೊಳೆ ಬರ್ಬೇಕಾದ್ರೆ 10 ಆಗ್ಬೋದು 11 ಆಗ್ಬೋದು. ಅಂದ್ರೆ ಆ ರೀತಿಯಾಗಿ ಬೋವಿ ಸಮಾಜದವ್ರು ಇದಕ್ಕೆ ನಡ್ಕೋತಾರೆ. ಅವರ ಇದನ್ನೆಲ್ಲ ಪಾಲ್ಕಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವರ ಬರ್ಬೇಕು, ಅದನ್ನ ಅವರ ಕರೆಯಾಗಿ ಬರ್ಬೇಕು. ಇದೊಂದು ಹಳೆ ಪರಂಪರೆ. ಇದನ್ನ ವಿಶೇಷವಾಗಿ ನಾವೆಲ್ಲರೂ ಕೂಡಿ ಏನು ಹಿರಿಯರು ಹಾಕೊಂಬಂದಾರ, ಇವತ್ತಿನ ಯುವ ಪೀಳಿಗೆಗೆ ನಾಗಲಿಂಗಪ್ಪನ ಬಗ್ಗೆ ಒಂದು ಇದಿರಬೇಕು. ಆ ರೀತಿಯಾಗಿ ಒಂದು ಅಧ್ಯಯನ ನಡಿಬೇಕು ಅನ್ನೋದಕ್ಕನ ನಾವೆಲ್ಲರೂ ಕೂಡ ಇದನ್ನ ಮಾಡ್ತೀವಿ. ನಮ್ಗೊಂದು ಈ ಜಾತ್ರೆ ಭಾಗವಹಿಸೋದಂದ್ರೆ ಇದೇ ದೊಡ್ಡ ನಮ್ಮ ಹೆಮ್ಮೆ. ನಾನೊಬ್ಬ ಶಾಸಕ ಅಂತ ತಿಳ್ಕೋದಿಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಈ ಜಾತ್ರೆಯಲ್ಲಿ ಭಾಗವಹಿಸ್ತೇನೆ. ಅಲ್ಲಲ್ಲ, ಇದು ಯಾವಾಗ್ಲೂ ನೋಡಿ, ಇಲ್ಲಿ ಬೈಬಲ್ ಇದೆ, ಆಮೇಲೆ ಪಂಜ ಇದೆ, ಆಮೇಲೆ ಇದೆಲ್ಲ ಜಾತ್ಯತೀತವಾಗಿರ್ತಕ್ಕಂಥ ಮಠ. ಇದು ಯಾವಾಗಲೂ ಕೂಡ ಎಂದೂ ಇಲ್ಲಿ ಜಾತಿ ಇಲ್ಲ. ಅದನ್ನ ನಡೆಸ್ತಕ್ಕಂಥವ್ರು ನಮ್ಮ ಬರಿಗರ್ ಜನಾಂಗದವ್ರು ಇರ್ಬೋದು, ಆದ್ರೆ ಎಲ್ಲಾ ಧರ್ಮ ಕಟ್ಕೊಂಡಿದೆ ಇದು ಮಠ.